ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೌಮ್ಯ ಆಚಾ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕಮೆಂಟ್ ಮಾಡಿ ಹೇಳಿ. ಬೇರೆ ಯಾವ ಥರ ವ್ಲಾಗ್ಸ್ಗಳು ಬೇಕು ಅಂತಲೂ ಕಮೆಂಟ್ ಮಾಡಿ ಹೇಳಿ, ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇನ್ನಿವತ್ತು ಭಾನುವಾರ ಅಂದರೆ ನಾರ್ಮಲ್ಲಾಗಿ ಗೊತ್ತಲ್ವಾ, ನಾನ್ ವೆಜ್ ಮಾಡಿಕೊಂಡು ನಾನು ನಮ್ಮ ಮನೆಯವರು ಫಿಲಿಮ್ಸ್ಗಳು, ವೆಬ್ ಸೀರೀಸೋ ಏನಾದರೂ ನೋಡಿಕೊಂಡು ಆರಾಮಾಗಿ ಮನೆಯಲ್ಲಿ ಇದ್ಬಿಡ್ತೀವಿ. ಆದರೆ ಇವತ್ತು ಮನೆಯಲ್ಲಿ ಇರ್ತಾ ಇಲ್ಲ, ಯಾಕಂದರೆ ನಮ್ಮ ಹಸ್ಬೆಂಡ್ ಇಲ್ಲ, ಅವರು ಟ್ರಿಪ್ಗೆ ಹೋಗಿದ್ದಾರೆ. ಇನ್ನೂ 3 ದಿನ ಆಯಿತು, ಇನ್ನೂ ಬಂದಿಲ್ಲ. ಇನ್ನು ಇವತ್ತು ನೈಟಿಗೆ ಬರ್ತಾರೆ. ಹಾಗಾಗಿ ಭಾನುವಾರ ತುಂಬ ಬೇಜಾರಾಗ್ತಾ ಇದೆ. ನಾನಂತೂ ಸಿಕ್ಕಾಬಟ್ಟೆ ಮಿಸ್ ಮಾಡ್ಕೊತಾ ಇದ್ದೀನಿ ಅವರನ್ನು. ನನಗೆ ಅವ್ರು ಇದ್ರೇ ಭಾನುವಾರ ಅನಿಸೋದು. ಇಲ್ಲ ಅಂತಂದರೆ ಏನೂ ಇಂಟ್ರೆಸ್ಟೇ ಇರಲ್ಲ, ನನಗೆ ಏನು ಮಾಡೋದಕ್ಕೂ ಇಂಟ್ರೆಸ್ಟ್ ಇರಲ್ಲ, ಬೇಜಾರಾಗ್ಬಿಡುತ್ತೆ. ಅದಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಎಲ್ಲಾದರೂ ನಾನು ಆಚೆ ಹೋಗೋಣ ಅಂತ ಅಂದ್ಕೊಂಡೆ. ಆಮೇಲೆ ಸರಿ, ಎಲ್ಲಾದರೂ ಹೋಗೋ ಬದಲು ಮಾರ್ಕೆಟ್ಗೆ ಹೋಗಿ ಬಂದುಬಿಡೋಣ, ಸ್ವಲ್ಪ ಸೀರೆ ತಗೊಳ್ಳೋದಿದೆ, ಮತ್ತು ಏನು ಹೂವು ತರಕಾರಿ ಎಲ್ಲ ತಗೊಳ್ಳೋದಿದೆ ಅಂತ ಅಂದ್ಕೊಂಡೆ. ನಾವು ಅಮ್ಮನಿಗೆ ಹೇಳಿದೆ, ಸರಿ ಆಯಿತು ಹೋಗೋಣ ಅಂತಂದರು. ಅದಕ್ಕೆ ರೆಡಿಯಾಗಿದ್ದೀನಿ ಇವಾಗ. ಇನ್ನು ತಿಂಡಿಗೆ ಅಂತೇಳಿ ನಮ್ಮಮ್ಮ ಚಿತ್ರಾನ್ನ ಮಾಡಿದ್ದಾರೆ, ಇನ್ನೂ ತಿಂದಿಲ್ಲ, ತಿನ್ಕೊಂಡು ಹೊರಡಬೇಕು. ಇನ್ನೂ ಟೈಮ್ ಇದೆಲ್ಲ, ಸ್ವಲ್ಪ ಲೇಟಾಗೆ ಹೋಗೋಣ ಅಂತ. ಬೇಗ ಹೋಗ್ಬಿಟ್ರೆ ಇನ್ನೂ ಅಂಗಡಿಗಳು ಓಪನ್ ಇರಲ್ಲ, ಅದಕ್ಕೆ ಸ್ವಲ್ಪ ನಿಧಾನಕ್ಕೆ ಹೋದರೆ ನಾವು ಹೋಗೋಷ್ಟೊತ್ತಿಗೆ ಸರಿ ಹೋಗುತ್ತೆ, ಅಂಗಡಿಗಳೆಲ್ಲ ಓಪನ್ ಆಗುತ್ತೆ. ತೊಗೊಂಬರ್ಬೇಕು. ಸೀರೆ ತೊಗೊಳ್ಳೋಣ ಅಂತಿದ್ದೀನಿ, ದೇವ್ರಿಗೆ ಉಡ್ಸೋಕ್ಕಲ್ಲ, ಯಾಕಂದರೆ ನಾನು ಕಳಸ ಇಡಲ್ಲ ಅಂತ ಹೇಳಿದ್ದೀನಲ್ಲ, ದೇವ್ರಿಗೇನು ಉಡ್ಸೋಕ್ಕಲ್ಲ, ನಾನು ಉಟ್ಕೊಳ್ಳೋದಕ್ಕೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಗೊಳ್ಳೋಣ ಅಂತ. ಒಂದು ಕಲರ್ನ ಅಂದರೆ ಯೋಚನೆ ಮಾಡಿ ಇಟ್ಕೊಂಡಿದ್ದೀನಿ, ಇದೇ ಬೇಕು ಅಂತ ಒಂದು ಐಡಿಯಾದಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಗೊತ್ತಿಲ್ಲ, ಅಲ್ಲಿ ಹೋದ್ಮೇಲೆ ನನಗೆ ಹಂಗೆ ಮೈಂಡ್ ಚೇಂಜ್ ಆಗಿಬಿಡುತ್ತೆ. ಬೇರೆ ಸೀರೆಗಳು ನೋಡಿದ್ರೆ ಅದ್ರ ಮೇಲೆ ಹೋಗ್ಬಿಟ್ಟಿರುತ್ತೆ ಗಮನ. ಹಾಗಾಗಿ ನೋಡೋಣ, ಈ ಸತಿ ನನ್ನ ಹತ್ರ ಇಲ್ಲದೇ ಇರೋ ಕಲರ್ನೇ ತೊಗೊಂಬರ್ಬೇಕು ಅಂತ ಯೋಚನೆ ಮಾಡ್ಕೊಂಡಿದ್ದೀನಿ. ಕಲ್ಲರು ಯಾವುದು ಅಂತಲೂ ಯೋಚನೆ ಮಾಡಿದ್ದೀನಿ, ಆದರೆ ಅಲ್ಲಿ ಹೋದ್ಮೇಲೆ ನೋಡಬೇಕು, ಯಾವ ಥರ ಸಿಕ್ಕಿದ್ರೆ ಅದು ತೊಗೊಂಬರ್ಬೇಕು. ತುಂಬ ಗ್ರ್ಯಾಂಡ್ ಸ್ಯಾರಿನೂ ಏನು ತೊಗೊತಾ ಇಲ್ಲ, ಸಿಂಪಲ್ಲಾಗೇನೆ ಕಡಿಮೆ ರೇಟಲ್ಲೇ ನೋಡಬೇಕು. ಇನ್ನು ಹಂಗೇ ಮಾರ್ಕೆಟ್ಗೆ ಹೋಗ್ಬಿಟ್ಟು ಸ್ವಲ್ಪ ಹೂವು ತರಕಾರಿ ಎಲ್ಲ ತೊಗೊಂಡು ಬರಬೇಕು. ಯಾಕಂದರೆ ಇಲ್ಲೆಲ್ಲ ಹೂವು ತುಂಬ ರೇಟ್ ಹೇಳ್ತಾರೆ. ಅದಕ್ಕೇನೆ ಒಂದು ಸ್ವಲ್ಪ ತೊಗೊಂಬಂದು ಇಟ್ಕೊಂಡ್ರೆ ನಮಗೊಂದು ವಾರ 15 ದಿನದವರೆಗೂ ಯೂಸ್ ಆಗುತ್ತೆ ಅಂತ. ಇನ್ನೇನು ಇನ್ನು ಶ್ರಾವಣ ಸ್ಟಾರ್ಟ್ ಆಗಿಬಿಡುತ್ತೆ, ಇನ್ನು ನೆಕ್ಸ್ಟ್ ವೀಕ್ ಆಷಾಢ ಮುಗಿಯುತ್ತೆ, ಇನ್ನು ಭೀಮನ ಅಮಾವಾಸ್ಯೆ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಇನ್ನು ನನಗೆ ಪೂಜೆಗೆ ಹೂವೆಲ್ಲ ಬೇಕಾಗ್ತಾ ಇರುತ್ತೆ. ಇಲ್ಲಿ ಸುಮ್ಮನೆ 20, 30, 50ಗೆ ಅಂತ ತೊಗೊಂಡ್ರೆ ಒಂದೇ ದಿನ ಖಾಲಿ ಆಗಿಬಿಡುತ್ತೆ ಹೂವು. ಸಾಕಾಗೋದೇ ಇಲ್ಲ, ಅಷ್ಟೇ ಕೊಡ್ತಾರೆ, ಒಂದೊಂದು ಹಿಡಿಯಷ್ಟು ಹಾಕ್ತಾರೆ, ರೇಟ್ ಅಷ್ಟಿದೆ ಇಷ್ಟಿದೆ ಅಂತ ಹೇಳ್ತಾರೆ. ಅದಕ್ಕೆ ನಾನು ಅಮ್ಮಗೆ ಹೇಳಿದೆ, ಹೋಗಿ ತೊಗೊಂಬರೋಣ ಅಂತಂದ್ಬಿಟ್ಟು. ಸರಿ ಆಯಿತು ಅಂತೇಳಿ ರೆಡಿ ಆಗಿದ್ದಾರೆ ಅನಿಸುತ್ತೆ, ಇನ್ನೂ ನೋಡಿಲ್ಲ ನಾನು ರೆಡಿ ಆಗಿದ್ದೀನಿ. ಇನ್ನು ಹೋಗಿ ಇವಾಗ ತಿಂಡಿ ಏನು ಚಿತ್ರಾನ್ನ ಮಾಡಿದಾರಲ್ವ, ಎತ್ಕೊಂಬಂದು ತಿಂದುಬಿಟ್ಟು ಹೊರಡಬೇಕು. ಇನ್ನು ಗಾಡೀಲೇನು ಹೋಗ್ತಾ ಇಲ್ಲ, ಬಸ್ಸಲ್ಲೇ ಹೋಗೋಣ ಅಂತ ಇದ್ದೀವಿ. ಯಾಕಂದರೆ ಅಲ್ಲೆಲ್ಲ ಗಾಡಿ ಪಾರ್ಕಿಂಗ್ ಇರಲ್ಲ, ಬಸ್ಸಲ್ಲಿ ಹೋದರೆ ಆರಾಮಾಗಿ ಹೋಗಿ ಬರ್ಬೋದು. ಹಾಗಾಗಿ ಬಸ್ಸಲ್ಲೇ ಹೋಗಬೇಕು. ಇನ್ನು ಬನ್ನಿ ನಮ್ಮಮ್ಮ ಏನು ಮಾಡ್ತಾಯಿದ್ದಾರೆ ನೋಡೋಣ. ಇನ್ನು ನಮ್ಮಮ್ಮ ರೆಡಿ ಆಗಿಬಿಟ್ಟು ತಿಂಡಿ ತಿಂತಾಯಿದ್ರು. ತಿಂಡಿಗೆ ಚಿತ್ರಾನ್ನ ಮಾಡಿದ್ರಲ್ವ, ಸ್ವಲ್ಪ ಅರ್ಜೆಂಟಲ್ಲಿ ಮಾಡಿದ್ರಿಂದ ಅನ್ನ ಬಿಸಿ ಬಿಸಿಯಾಗಿ ಹಾಕಿ ಕಲಿಸ್ಬಿಟ್ಟಿದ್ದಾರೆ, ಸ್ವಲ್ಪ ಮುದ್ದೆ ಆಗಿತ್ತು. ಇನ್ನು ಗೊಜ್ಜು ಕೂಡ ಅರ್ಜೆಂಟಲ್ಲಿ ಮಾಡಿಬಿಟ್ಟು ಕಡಲೆಬೀಜ ಕಡಲೆಬೇಳೆನ ಸೀದಿಸಿದ್ರು. ಸರಿ ಆಯಿತು ಹೋಗಲಿ, ಏನು ಮಾಡೋಕ್ಕಾಗತ್ತೆ ಇನ್ನು ಅಂತ ಅಂದ್ಬಿಟ್ಟು ನಾನು ಹಾಕ್ಕೊಂಡು ಬಂದು ತಿಂಡಿನ ತಿನ್ಕೊಂಡೆ. ಇನ್ನು ಮಾರ್ಕೆಟ್ಗೆಲ್ಲ ಹೋದಾಗ ಮಾರ್ಕೆಟು ಚಿಕ್ಕಪೇಟೆ ಎಲ್ಲನೂ ಸ್ವಲ್ಪ ಹುಷಾರಾಗಿರಿ. ಯಾಕಂದರೆ ಲಾಸ್ಟ್ ಟೈಮ್ ನನಗಾಗಿದ್ದ ಅನುಭವ ನಾನು ಹೇಳ್ತಾ ಇದ್ದೀನಿ. ಈ ಅಡ್ಡ ಸಿಕ್ಬಿಟ್ಟು ದುಡ್ಡು ಕೇಳ್ತಾರಲ್ವ, ಸೀದಾ ಬಂದಿದ್ದೆ ತಲೆ ಮೇಲೆ ಕೈ ಇಟ್ಬಿಡ್ತಾರೆ. ಕೈ ಇಟ್ಬಿಟ್ಟು ನೀನು ಹಂಗಿದೆಯಾ ಹಿಂಗಿದೆಯಾ ಅದು ಇದು ಅಂತೆಲ್ಲ ಚೆನ್ನಾಗಿ ಮರ ಹತ್ತಿಸ್ತಾರೆ. ನಾವೇನಾದರೂ ಖುಷಿಯಾಗಿ ದುಡ್ಡು ಕೊಡೋದಕ್ಕೆ ಅಂತ ಪರ್ಸ್ ತೆಗೆದ್ವಿ ಅಂದರೆ, ಪರ್ಸಲ್ಲಿ ಏನಾದ್ರು ದುಡ್ಡು ನೋಡಿದ್ರು ಅಂದರೆ ಮುಗೀತು ಕತೆ. ಅಷ್ಟು ಕೊಡಿ ಇಷ್ಟು ಕೊಡಿ ಹಾಗೆ ಹಿಂಗೆ ಅಂತೆಲ್ಲ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಲಾಸ್ಟ್ ಟೈಮ್ ನಾನು ನನ್ನ ಫ್ರೆಂಡು ಹೋದ್ವಿ ಚಿಕ್ಕಪೇಟೆಗೇನೆ, ಏನೋ ತೊಗೊಬೇಕು ಅಂದ್ಲು ಅವಳು, ಅದಕ್ಕೆ ಹೋಗಿದ್ವಿ. ಆವಾಗ ಹೋಗ್ತದ ಆ ಕಡೆ ರೋಡ್ ಕ್ರಾಸ್ ಮಾಡಿ ಇದು ಏನು ಅಲಂಕಾರ ಪ್ಲಾಜಾ ಕಡೆ ರೋಡ್ ಕ್ರಾಸ್ ಮಾಡ್ಕೊಂಡು ಹೋದ್ವಿ. ಎದುರುಗಡೆ ಇಬ್ಬರು ಬಂದಿದ್ದೆ, ಸೀದಾ ತಲೆ ಮೇಲೆ ಕೈ ಇಟ್ಬಿಟ್ಟು ನೀನು ಹಂಗಿದೆಯಾ ಚೆನ್ನಾಗಿದೆಯಾ ಹೀರೋಯಿನ್ ಥರ ಇದೆಯಾ ಅಂತೆಲ್ಲ ಚೆನ್ನಾಗಿ ಹೇಳಿದ್ಲು. ನಾನು ಏನೋ ಹೋದರೆ ಹೋಗಲಿ ಪಾಪ ಅಂತ ಅಂದ್ಬಿಟ್ಟು ದುಡ್ಡು ಕೊಡೋಣ ಅಂತ ಅಂದ್ಬಿಟ್ಟು ಪರ್ಸ್ ತೆಗೆದ್ರೆ, ನಾನೊಂದು 10 ರೂಪಾಯಿ ಕೊಡೋಣ ಅಂತ ಪರ್ಸ್ ತೆಗ್ದಿದ್ದೀನಿ. ಅವ್ರು ನೋಡಿದ್ರೆ ನನಗೆ ಅಷ್ಟು ಕೊಡಿ ಇಷ್ಟು ಕೊಡಿ ಅನ್ನದಾನಕ್ಕೆ ಕೊಡಿ ಅದಕ್ಕೆ ಕೊಡಿ ಇದಕ್ಕೆ ಕೊಡಿ ಅಂತ ಇದ್ದಾರೆ.
ನಾನು ಆಮೇಲೆ ಇಲ್ಲ ಅಷ್ಟಿಲ್ಲ, ನಾನು ಏನೋ ಬೇರೆದಕ್ಕೆ ತೊಗೊಳಕ್ಕೆ ಬಂದಿರೋದು ಅಂತ ಅಂದ್ಬಿಟ್ಟು 10 ರೂಪಾಯಿ ಕೊಟ್ಬಿಟ್ಟು ಹೋಗ್ಬಿಟ್ಟೆ. ಆಮೇಲೆ ನನ್ನ ಫ್ರೆಂಡು, ನೀನು ಯಾಕೆ ಅವರು ನಿಂತ್ಕೊಂಡೆ ನೀನು ಅಂತ ನನಗೆ ಇದು ಮಾಡಿದ್ಲು. ಸರಿ ಆಯಿತು ಅಂದ್ಬಿಟ್ಟು ಮುಂದೆ ಹೋದರೆ ಅದೇ ಥರ 3 ಜನ ಮಾಡಿದ್ದಾರೆ ಒಂದೇ ದಿನ. ಅದೇ ಥರನೇ ಸೀದಾ ಬಂದಿದ್ದೆ, ತಲೆ ಮೇಲೆ ಕೈ ಇಟ್ಬಿಡ್ತಾರೆ, ಕಾಸು ಕೊಡು ಅಂತಂತಾರೆ. ಅದಕ್ಕೆ ಅದಾದಮೇಲೆ ನಾನು ಮನೆಗೆ ಬಂದಮೇಲೆ ನಮ್ಮ ಮನೆಯವ್ರಿಗೆ ಹೇಳಿದೆ. ಅವ್ರು ಚೆನ್ನಾಗಿ ಬೈದರು ನನಗೆ, ನಿನ್ಗೆ ಅಷ್ಟು ಮಾತ್ರ ಬುದ್ಧಿ ಇಲ್ವಾ, ಅವ್ರ ಮುಂದೆ ಪರ್ಸ್ ತೆಗಿಯೋದು, ಅಕಸ್ಮಾತ್ ಏನಾದರೂ ಅವ್ರು ಪರ್ಸ್ ಕಿತ್ಕೊಂಡು ಹೋಗಿದ್ರೆ ಏನು ಮಾಡಿರ್ತಿದ್ದೆ, ನೀನು ಯಾರ ಹತ್ರ ಹೋಗಿ ಕೇಳ್ತಾ ಇದ್ದೆ ಅಂತ ಬೈದರು. ನಾನು ಯಾವ ಜ್ಞಾನದಲ್ಲಿ ನಾನು ಆ ಥರ ಮಾಡಿದೆ ನನಗೆ ಗೊತ್ತಿಲ್ಲ. ಏನೋ ಹೋದ್ರೆ ಹೋಗಲಿ ಪಾಪ, ಕಾಸು ಕೊಡೋಣ ಅಂತ ಪರ್ಸ್ ತೆಗೆದಿದ್ದೆ ನನ್ನ ತಪ್ಪ. ನಿಜವಾಗ್ಲೂ ನನ್ನ ಟೈಮ್ ಚೆನ್ನಾಗಿತ್ತು, ಇಲ್ಲ ಅಂದಿದ್ರೆ ಅವತ್ತು ಗ್ಯಾರಂಟಿ ಪರ್ಸ್ ಏನಾದ್ರು ಹೋಗಿತ್ತು ಅಂದಿದ್ರೆ ನನ್ನ ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲ ಅದರಲ್ಲೇ ಇತ್ತು, ದುಡ್ಡೆಲ್ಲ ಇತ್ತು, ಎಲ್ಲ ಹೊರ್ಟೋಗಿರೋದು. ನಿಜವಾಗ್ಲೂ ಅವತ್ತು ಯಾವ ದೇವ್ರು ಕಾಪಾಡ್ದೋ ಗೊತ್ತಿಲ್ಲ. ಅದಕ್ಕೆ ನೀವು ಯಾರಾದರೂ ಸರಿ ಮಾರ್ಕೆಟ್ಗಳಿಗೆ ಹೋದರೆ ಇಂಥವ್ರು ಯಾರಾದರೂ ಅಡ್ಡ ಬಂದು ಹಿಂಗೆಲ್ಲ ಮಾಡಿದ್ರೆ ಅಯ್ಯೋ ಪಾಪ ಅಂತ ಕಾಸು ಕೊಡ್ತೀನಿ ಅಂತ ಮಾತ್ರ ಹೋಗಬೇಡಿ. ಇವರೇ ಅಂತಲ್ಲ, ಭಿಕ್ಷುಕರು ಅವರು ಇವರು ಯಾರಾದರೂ ಸರಿ ತುಂಬಾ ಹುಷಾರಾಗಿರಿ. ಮತ್ತು ಮಾರ್ಕೆಟ್ಗೆ ಹೋದಾಗ ದಯವಿಟ್ಟು ಯಾರು ಒಡವೆಗಳನ್ನ ಹಾಕ್ಕೊಂಡು ಹೋಗಬೇಡಿ. ಆದಷ್ಟು ಪರ್ಸ್ಗಳನ್ನೆಲ್ಲ ಹುಷಾರಾಗಿ ಕೈಯಲ್ಲಿ ಹಿಡ್ಕೊಂಡು ಓಡಾಡಿ. ಯಾರು ಏನು ಮಾಡ್ತಾರೆ ನಿಜವಾಗ್ಲೂ ಗೊತ್ತಾಗಲ್ಲ, ಅಷ್ಟು ಇದಿರುತ್ತೆ. ಮೊದಲೇ ವೀಕೆಂಡಲ್ಲಿ ಹೋಗ್ಬಿಟ್ರೆ ಅಂತೂ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಯಾರು ಹೆಂಗೆ ಪರ್ಸ್ ಕಿತ್ಕೊತಾರೋ, ಒಡವೆಗಳು ಕಿತ್ಕೊತಾರೋ ಏನೂ ಗೊತ್ತಾಗಲ್ಲ, ಅಷ್ಟೊಂದು ಡೇಂಜರ್ ಆಗಿರುತ್ತೆ. ನಿಜವಾಗ್ಲೂ ನನಗಂತೂ ಭಯನೇ ಮಾರ್ಕೆಟ್ಗೆ ಹೋಗಬೇಕು ಅಂದರೆ. ಇನ್ನೇನು ಮಾಡೋಕ್ಕಾಗಲ್ಲ. ಮಾರ್ಕೆಟ್ ಅಂದರೆ ಚಿಕ್ಕಪೇಟೆಯಲ್ಲಿ ಜಾಸ್ತಿ ಎಂಟ್ರಿನಲ್ಲೇ ಕಾಯ್ಕೊಂಡಿರ್ತಾರೆ. ಅಂಡರ್ ಪಾಸಲ್ಲಿ ಹೋಗ್ತಿದ್ದಂಗೆನೇ ರೆಡಿ ಆಗಿಬಿಟ್ಟಿರ್ತಾರೆ ಅಲ್ಲೇನೇ ತಲೆ ತಿನ್ನೋದಕ್ಕೆ. ಅದಕ್ಕೆ ನಾನು ಜಾಸ್ತಿ ಇದು ಮಾಡೋಕ್ಕೆ ಹೋಗಲ್ಲ. ಅಂದರೆ ಏನೋ ಹುಷಾರಾಗಿ ಇರೋದಕ್ಕೆ ಟ್ರೈ ಮಾಡ್ತೀನಿ. ಎಲ್ಲನೂ ಆದಷ್ಟು ಪರ್ಸು ಎಲ್ಲ ಹುಷಾರಾಗಿ ಇಟ್ಕೊತೀನಿ. ಒಡವೆಗಳು ಏನಾದರೂ ಇದ್ದರೆ ನಾನು ಮನೇಲೇ ತೆಗೆದಿಟ್ಬಿಟ್ಟು ಹೋಗ್ಬಿಡ್ತೀನಿ. ಜಾಸ್ತಿ ಏನೂ ಹಾಕ್ಕೊಂಡು ಹೋಗಲ್ಲ ನಾನು ಮಾರ್ಕೆಟ್ಗೆ ಹೋದಾಗ. ಕೆಲವರಂತೂ ಇರೋ ಬರೋ ಒಡವೆಗಳನ್ನೆಲ್ಲ ನೇತಾಕೊಂಬಂದಿರ್ತಾರೆ. ಅದೇನು ಒರಿಜಿನಲ್ದ ಡೂಪ್ಲಿಕೇಟ್ದ ಅದು ಗೊತ್ತಿಲ್ಲ. ಆದರೆ ಒರಿಜಿನಲ್ ಆದರೆ ದಯವಿಟ್ಟು ಮಾರ್ಕೆಟ್ಗಳಿಗೆ ಅಷ್ಟೆಲ್ಲ ತಾಕೊಂಡು ಬರೋಕ್ಕೆ ಹೋಗಬೇಡಿ. ಚಿಕ್ಕಪೇಟೆಗೆ ಮಾರ್ಕೆಟ್ಗೆ ಒಂದೇನಾದ್ರು ಕಳೆದೋಯ್ತು ಅಂದರೆ ಎಲ್ಲ ಅನ್ಯಾಯವಾಗಿ ಹೋಗುತ್ತೆ. ಮತ್ತು ನೀವು ಅದನ್ನು ತೊಗೊಬೇಕು ಅಂದರೆ ಎಷ್ಟು ಕಷ್ಟಪಡಬೇಕಾಗತ್ತೆ. ಇದು ನನಗಾಗಿದ್ದ ಅನುಭವ. ಹಾಗಾಗಿ ನಾನು ಇವಾಗ ಯಾರೇ ಬಂದ್ರೂ, ಅಂದರೆ ಯಾರೇ ಅಡ್ಡ ಸಿಕ್ಕಿದ್ರೂ ಅಯ್ಯೋ ಪಾಪ ಅಂತ ನಾನು ಮಾತ್ರ ಕೈಯಲ್ಲಿ ಏನಾದ್ರು ಚಿಲ್ಲರೆ ಇದ್ದರೆ ಕೊಟ್ಬಿಡ್ತೀನಿ. ಪರ್ಸೆಲ್ಲ ತೆಗೆದು ಅವ್ರ ಮುಂದೆ ಮಾತ್ರ ತೋರಿಸಲ್ಲ. ನಮ್ಮ ಮನೆಯವರು ಚೆನ್ನಾಗಿ ಅವತ್ತು ಬೈಸ್ಕೊಂಡಿದ್ದಾಯಿತು ಅವ್ರ ಹತ್ರ. ನಾನು ಅಕಸ್ಮಾತ್ ಹೋಗಿದ್ರೆ ಪರ್ಸು ಎಲ್ಲ ಹೋಗಿರ್ತಿತ್ತು, ನಿಂಗೆ ಅಷ್ಟು ಮಾತ್ರ ಜ್ಞಾನ ಇಲ್ವಾ ಅಂತ ಚೆನ್ನಾಗಿ ಉಗಿದ್ರು ನನಗೆ. ಸರಿ ಆಯಿತು, ಇರಲಿ, ಎಲ್ಲ ಒಂದೊಂದು ಅನುಭವ ಅಲ್ವಾ, ಇಂಥವಾದರೆ ತಾನೇ ಗೊತ್ತಾಗತ್ತೆ ಯಾರ್ಯಾರು ಹೆಂಗಿರ್ತಾರೆ ಅಂತ. ಇನ್ನಿವಾಗ ತಿಂಡಿ ತಿನ್ಕೊಂಡಿದ್ದಾಯಿತು, ಟೈಮು ಆಯಿತು, ಹೊರಡೋಣ. ಇನ್ನು ನಮ್ಮ ಅಮ್ಮನೂ ರೆಡಿ ಇದ್ದಾರೆ. ಒಂದು ವಾಟರ್ ಬಾಟ್ಲು ನೀರು ತುಂಬಿಸ್ಕೊಂಡ್ಬಿಡ್ತೀನಿ. ಇನ್ನು ನಾನು ಹೊರಗಡೆ ಹೋದರೆ ಎಲ್ಲಿಗೆ ಹೋದರೂ ಅಷ್ಟೇನೆ ಮನೆಯಿಂದನೇ ಆದಷ್ಟು ನೀರು ಊಟ ಎಲ್ಲ ತೊಗೊಂಡೋಗೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಟೈಮ್ ಕರೆಕ್ಟಾಗಿ ನಮಗೆ ಊಟ ಸಿಕ್ಕಲ್ಲ ಆಚೆ ಹೋದಾಗೆಲ್ಲ. ನಾನು ಸುಮಾರು ಸಲ ಇದು ಅನುಭವ ಆಗಿಬಿಟ್ಟಿದೆ ನನಗೆ. ಹಾಗಾಗಿ ನಾನು ಏನಾಗುತ್ತೆ ಅದನ್ನು ನಾನು ಮನೆಯಿಂದನೇ ಎತ್ಕೊಂಡು ಹೋಗೋದು. ಇನ್ನು ನೀರು ಕೂಡ ಅಷ್ಟೇನೆ. ಇನ್ನು ಆವಾಗವಾಗ ನೀರು ಕುಡಿತಾ ಇರಬೇಕು, ಇಲ್ಲಾಂದರೆ ತಲೆ ತಿರುಗಿ ಬಂದುಬಿಡುತ್ತೆ ನನಗೆ. ಹಾಗಾಗಿ ನಾನು ನೀರನ್ನ ಎತ್ಕೊಂಡೇ ಹೋಗ್ತೀನಿ. ಇನ್ನಿದು ನನ್ನ ಇವತ್ತಿನ ಔಟ್ಫಿಟ್. ಹೆಂಗೆ ಕಾಣ್ತಾ ಇದ್ದೀನಿ? ಮೀಶೋದಲ್ಲಿ ತಗೊಂಡಿದ್ದು ಟಾಪ್ ಇದು. ಚೆನ್ನಾಗಿದೆ, ಓಕೆ, 100 ರುಪೀಸು, ಪರವಾಗಿಲ್ಲ. ಒಂದು 2-3 ಸಲ ಹಾಕ್ಕೊಂಡೆ, ಬಟ್ಟೆ ಏನು ಮುದ್ರಕೊಂಡಿಲ್ಲ, ಚೆನ್ನಾಗೇ ಇದೆ. ಸರಿ ಆಯಿತು, ಟೈಮ್ ಆಯಿತು, ಹೊರಡೋಣ ಬನ್ನಿ. ಇನ್ನು ನಾವು ಕೂಡ ಹೊರಟ್ವಿ. ಗಾಡಿನಲ್ಲಿ ಹೋಗಿ ಸರ್ಕಲಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಅಲ್ಲಿಂದ ಆಟೋದಲ್ಲಿ, ಅಂದರೆ ಬಸ್ ಇತ್ತು, ನಾವು ಹೋಗೋಷ್ಟೊತ್ತಿಗಾಗಲೇ ಬಸ್ ಹೊರಟೋಗ್ಬಿಡ್ತು. ಸಿಕ್ಕಿದ್ದಿದ್ರೆ ನಮಗೆ ಮೆಜೆಸ್ಟಿಕ್ವರೆಗೂ ಒಂದೇ ಬಸ್ ಸಿಗ್ತಾಯಿತ್ತು. ಇನ್ನು ಅದು ಹೋದ್ಮೇಲೆ ಇನ್ನೊಂದು ಅವರ್ ಆಗುತ್ತೆ ಬರೋದು ಬಸ್ಸು ಅಂತಂದರು. ಇನ್ನು ಕಾಯ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾರೆ ಅಂತ ಆಟೋದಲ್ಲಿ ಹೋಗ್ಬಿಟ್ಟು ಗೇಟಲ್ಲಿ ಅಲ್ಲಿಂದ ಮೆಜೆಸ್ಟಿಕ್ ಬಸ್ ಸಿಗುತ್ತೆ, ಅಲ್ಲಿಂದ ಬಸ್ ಹತ್ಕೊಂಡು ಹೋದ್ವಿ. ಇವತ್ತು ಬಸ್ಸಲ್ಲಂತೂ ಸೀಟೇ ಸಿಗಲಿಲ್ಲ, ಫುಲ್ ನಿಂತ್ಕೊಂಡು ಹೋಗಿದ್ದೆ ಆಯಿತು. ಅಲ್ಲಿಗೆ ಹೋಗೋಷ್ಟೊತ್ತಿಗೆ ನನಗೆ ಕೈ ಕಾಲು ಎಲ್ಲ ನೋವು ಬಂದುಬಿಡ್ತು. ಇನ್ನು ಮೆಜೆಸ್ಟಿಕ್ಕಲ್ಲಿ ಹೋಗಿ ಇಳಿದ ಮೇಲೆ ಇದು ಅಂಡರ್ ಪಾಸಲ್ಲಿ ನಡ್ಕೊಂಡು ಹೋಗ್ತಾ ಇರೋದು. ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ಎಲ್ಲ ತಗೊಳ್ಳೋದು, ಪರ್ಚೇಸಿಂಗ್ ಎಲ್ಲನೂ, ಬ್ಯಾಗ್ಗಳು, ಬಟ್ಟೆಗಳು ಎಲ್ಲನೂ. ಇನ್ನು ನಮ್ಮಮ್ಮ ಹೋಗ್ತಿದ್ದಂಗೆನೇ ಫಸ್ಟೇ ಒಂದು ಲಂಗ ಬೇಕು ಅಂತ ಅಂದ್ಬಿಟ್ಟು ತೊಗೊಂಡ್ರು. ಆ್ಯಕ್ಚುಲಿ ಲಂಗ ಇಲ್ಲಿ 120 ರೂಪಾಯಿ ಹೇಳ್ದ, ಅಲ್ಲಿ ಒಳಗಡೆ 100 ರೂಪಾಯಿಗೆ ಸಿಗ್ತಾಯಿತ್ತು. ನನಗೂ ಗೊತ್ತಿಲ್ಲ, ನಮ್ಮಮ್ಮ ತೊಗೊಂಬಿಟ್ರು. ಒಳಗಡೆ ಹೋದಾಗ ಕೇಳಿದ್ರೆ 100 ರೂಪಾಯಿ ಅಂತಂದ. ಆಮೇಲೆ ಸರಿ ಆಯಿತು ಬಿಡು, ಹೋದ
ಹೋದರೆ ಹೋಗಲಿ ಅಂತ ಅಂದ್ಕೊಂಡು ಸುಮ್ಮನಾಗಿದ್ದಾಯಿತು. ಇನ್ನು ತೊಗೊಂಬಿಟ್ಟಿದ್ದೀವಿ, ಇನ್ನೇನು ಮಾಡೋಕ್ಕಾಗತ್ತೆ 20 ರೂಪಾಯಿಯಲ್ಲಿ ಅಂತ ಅಂದ್ಬಿಟ್ಟು. ಇನ್ನು ನಾನು ಕೂಡ ಅಲ್ಲೇ ಒಂದು ಟಾಪ್ ತೊಗೊಂಡೆ, ಅದೇ 300 ರುಪೀಸ್ದು ತೋರಿಸಿದ್ನಲ್ವ ಅದೇ ಟಾಪು. ಇನ್ನು ಹಂಗೆ ಮುಂದೆ ಬಂದಮೇಲೆ ನಮ್ಮಮ್ಮ ಗಾಡಿಗೆ ಬೇಕು ಅಂದ್ಬಿಟ್ಟು ಸ್ಟಿಕ್ಕರ್ ತೊಗೊತಾ ಇದ್ದಾರೆ ಅಂಟಿಸೋದಕ್ಕೆ. ದೇವ್ರದ್ದು ಒಂದು ಆಂಜನೇಯದು, ಒಂದು ವೆಂಕಟರಮಣ ಸ್ವಾಮಿದು ತೊಗೊಂಡಿದ್ದಾರೆ. ಇನ್ನು ಹಂಗೆ ಒಳಗಡೆ ನಡೆದಾಡ್ಕೊಂಡು ಹೋಗ್ತಾ ಇದ್ವಿ. ಹೋದಾಗ ಸ್ವಲ್ಪ ಜನ ಕಮ್ಮಿನೇ ಇದ್ದರು, ಆಮೇಲೆ ಜನ ಜಾಸ್ತಿ ಆಗಿಬಿಟ್ರು. ಫಸ್ಟು ಹೋಗಿದ್ದು ಇದರಲ್ಲಿ ನಾನು ಸೀರೆ ತಗೊಳ್ಲಿಲ್ಲ, ಯಾಕಂದರೆ ಅಲ್ಲಿ ಸೀರೆನ ಸಖತ್ತು ನನಗೆ ಬಕ್ರ ಮಾಡ್ತಾಯಿದ್ರು. ಸೀರೆ ಎಲ್ಲ ಡ್ಯಾಮೇಜ್ ಆಗಿರೋದನ್ನ ಕೊಟ್ಬಿಡ್ತಾಯಿದ್ರು. ಆಮೇಲೆ ಒಂದೆರಡು ಅಂಗಡಿ ಹುಡುಕಾದ್ಮೇಲೆ ಈ ಅಂಗಡಿಗೆ ಬಂದಿದ್ದು. ಫಸ್ಟು ಈ ಸೀರೆ ನೋಡಿದೆ, ನಂಗೆ ಮೆರೂನ್ ಇಷ್ಟ ಆಯಿತು, ಆದರೆ ಯಾವಾಗಲೂ ಮೆರೂನೇ ತೊಗೊತೀಯ ಅಂತ ಬೈತಾರೆ ನಮ್ಮ ಮನೇಲಿ. ಯಾವಾಗ ಹೋಗಿದ ತಕ್ಷಣ ನಿನ್ಗೆ ಫಸ್ಟ್ ಕಲರ್ ಅದೇನ ಕಾಣಿಸೋದು ಅಂತ. ಇನ್ನು ಇದೊಂದು ಸೀರೆ ನೋಡಿದೆ, ಚೆನ್ನಾಗಿದೆ. ಒಟ್ನಲ್ಲಿ 2 ಸೀರೆ ತೊಗೊಂಡಿದ್ದೀನಿ. ಸೀರೆ ತೋರಿಸಿದ್ದೀನಿ ಆಮೇಲೆ ಕೊನೆಯಲ್ಲಿ ನೋಡಿ. ಇನ್ನು ರೋಡಲ್ಲಿ ಹೋಗ್ತಾ ಇದ್ದರೆ, ಮಾರ್ಕೆಟ್ಗೆ ಹೋಗ್ತೀವಿ ಅಂದರೆ ನಮ್ಮ ಹತ್ರ ಚೆನ್ನಾಗಿ ದುಡ್ಡಿಟ್ಕೊಂಡು ಹೋಗಬೇಕು, ಯಾಕಂದರೆ ಈ ಥರ ಕಣ್ಣಿಗೆ ಕಾಣಿಸಿದ್ದನ್ನೆಲ್ಲ ತೊಗೊಬೇಕು ಅನ್ನಿಸ್ತಾ ಇರುತ್ತೆ. ಇನ್ನು ಅಮ್ಮ ರೆಡಿಮೇಡ್ ಬ್ಲೌಸ್ ನೋಡೋಣ ಅಂತ ನೋಡಿದ್ರು, ರೇಟ್ ಜಾಸ್ತಿ ಹೇಳಿದ್ರು ಅಂತ ಬಂದುಬಿಟ್ರು. ಸರಿ ಹಂಗೆ ನೋಡಿಕೊಂಡು ಒಂದೊಂದು ನೋಡ್ತಾ ಇದ್ದರೆ ಎಲ್ಲನೂ ತೊಗೊಬೇಕು ಅಂತ ಅನಿಸುತ್ತೆ. ಮಾರ್ಕೆಟ್ಗೆ ಹೇಳಿದ್ನಲ್ಲ, ದುಡ್ಡು ಜಾಸ್ತಿ ಇಟ್ಕೊಂಡು ಹೋಗಬೇಕು, ಎಲ್ಲನೂ ತೊಗೊಂಡು ಬರಬೇಕು. ಇನ್ನು ಲೆಹೆಂಗಾಗಳು ಮಾತ್ರ ಸಖತ್ತಾಗಿದ್ದಾವೆ. ಮತ್ತು ಇದು ಅಷ್ಟೇನೆ ಏನು ಸೆಟ್ಗಳು, ಇದು ಮಣಿದು ಬೀಡ್ಸದ್ದು ಕೇಳಿದೆ ನಾನು, ಅದು 400 ರೂಪಾಯಿ ಹೇಳ್ತಾನೆ. ಅದು ಏನಕ್ಕೆ ಅಷ್ಟು ರೇಟು ಅಂತ ಗೊತ್ತಿಲ್ಲ. ನಾನು ಇಲ್ಲಿ ಮಾರ್ಕೆಟಲ್ಲಿ ಕಮ್ಮಿಗೆ ಸಿಗುತ್ತೆ ಅಂತ ಅಂದ್ಕೊಂಡ್ರೆ ಇಲ್ಲೇ ಜಾಸ್ತಿ ಹೇಳ್ತಾರೆ. ಇಲ್ಲಿ ಜಾತ್ರೆಗಳಲ್ಲಿ ಇಟ್ಕೊಂಡಿರ್ತಾರಲ್ಲ ಸೇಮ್ ಇರುತ್ತೆ, ಅದೇನೇನೆ 50 ರೂಪಾಯಿ ಅಷ್ಟೇನೆ. ಇವ್ರು ಯಾಕೆ 400 ರೂಪಾಯಿ ಹೇಳಿದ್ರೋ ಗೊತ್ತಿಲ್ಲ. ಆಮೇಲೆ ಕೇಳ್ಕೊಂಡು ಅಲ್ಲಿಂದನೂ ಬೇಡ ಅಂತ ಅಂದ್ಬಿಟ್ಟು ಸುಮ್ಮನೆ ಬಂದೆ ಮುಂದೆ. ಇನ್ನು ಜನ ನೋಡಿ ಹೆಂಗೆ ಕಾಣ್ತಾ ಇದ್ದಾರೆ ಅಂತ, ಬರೀ ತಲೆಗಳೇ ಕಾಣಿಸ್ತಾ ಇದ್ದಾವೆ. ಇನ್ನು ಬಾಗ್ಲಿಗೆ ಹಾಕೋ ಹೂವುಗಳಂತೂ ತೋರಣಗಳು ಸಿಕ್ಕಾಪಟ್ಟೆ ಸಖತ್ತಾಗಿದ್ವು. ಎಷ್ಟು ಥರ ಇದ್ದಾವೆ ಡಿಸೈನ್ಸು ಅಂತ ನೋಡ್ತಾ ಇದ್ದೆ. ಚೆನ್ನಾಗಿದೆ ರೋಸು. ಹಾಂ, ಇವೆಷ್ಟು? 150. 50 का 3 ಅಂತೆ. ತಗೊಂತೀಯಾ? ಇವೆಷ್ಟಂತೆ? ಇವೆಷ್ಟು? 2 ಪೀಸ್ 150. ಇದೇ ತಗೋದಲ್ಲ, ಚೆನ್ನಾಗಿರ್ತದೆ ದೊಡ್ಡದಾಗಿ. ಅವೇನು ಇಷ್ಟಿಷ್ಟೇ ಅವೆ. 150ಗೆ 2 ಪೀಸು. 150. ಹಾಂ, 2 ಜೋಡಿ ತಗೋ. ಒಂಟಿ ತಗೊಂಡೋಗಿಕ್ಕೆ ಏನು ಮಾಡ್ತೀಯಾ? ಚಿಕ್ಕ ಚಿಕ್ಕ ನೋಡ್ತಾ ಇರೋದು. ಚಿಕ್ಕ ಚಿಕ್ಕ 4 ಬರ್ತಾವೆ 100 ರೂಪಾಯಿಗೆ. 50 ರೂಪಾಯಿಗೆ 2 ತಗೊಳೋದು ನೋಡು. ಅದೇ 300 ರೂಪಾಯಿ ಜೊತೆ. ಅಷ್ಟು ತಗೊಳ್ಳೋಣ? ಯಾವುದೋ ತಗೋ, ನಿಂಗೆ ಯಾವ್ದು ಬೇಕೋ ಅದು. 50 ಅಂದರೆ ಇದು 50 ಅಲ್ವಾ? ಅದ್ಯಾಕೆ? ಅದೇನು ಇದೇನು ಡಿಫ್ರೆನ್ಸು? ಎದ್ದು ಬಂದ್ಬಿಡ್ತಾವೆ, ಬೇಡಪ್ಪ. ಅಲ್ಲ ಹೋಗ್ಲಿ, 50 ರೂಪಾಯಿ ಅಷ್ಟೇ. ನೀರು ಹಾಕ್ಬಾರ್ದು. ಲಕ್ಷ್ಮಿ ಇಡೋಕ್ಕೆ ಹೋಯ್ತು ಎಲ್ಲ. ಹೋದ್ರೆ ಹೋಗ್ಲಿ, ಹಬ್ಬಕ್ಕೊಂದಿನ ಇಡೋದಕ್ಕೆ ಇಟ್ಬಿಟ್ಟು ಎತ್ತಿಡೋಣ. ಆಮೇಲೆ ನೀನು ನೀರು ಹಾಕಿ ಎಲ್ಲ ತೊಳೆದಿದ್ಯಾ, ಅದಕ್ಕೆ ಎದ್ದು ಬಂದೈತೆ. ನೀರು ಹಾಕಿ ಎಲ್ಲ ತೊಳಿಬಾರ್ದು. ನೋಡೋಣ ಚೆನ್ನಾಗಿರೋದು ಇಟ್ಬಿಟ್ಟು ಅದ್ರ ಮೇಲೆ ಲಕ್ಷ್ಮಿ ಇಡೋಕೆ ಚೆನ್ನಾಗೈತೆ. ಅದು ಬೇಡ, ದೊಡ್ಡದು ಆಯಿತು ಜಾಸ್ತಿ. 50 ರೂಪಾಯಿ ಇದು ನೋಡು. ಇನ್ನು ಚಿಕ್ಕಪೇಟೆಲೆಲ್ಲ ಪರ್ಚೇಸಿಂಗ್ ಮುಗಿಸ್ಕೊಂಡ್ಮೇಲೆ ಸೀದಾ ನಾವು ಮಾರ್ಕೆಟ್ ಒಳಗಡೆನೆ ಹೋಗಿದ್ದು, ಹೂವುಗಳ ಮಾರ್ಕೆಟ್ಗೆ. ಏನು ಒಳಗಡೆ ಹೋದ್ರೆ ಅಂತೂ ಆಚೆ ಬರೋದಕ್ಕಾಗಲ್ಲ. ನನಗಂತೂ ಸಾಕಾಗಿ ಹೋಗ್ಬಿಡ್ತು. ಅದಕ್ಕೆ ನಾನು ವಿಡಿಯೋ ಏನು ಮಾಡ್ಕೊಳಕ್ಕೆ ಹೋಗಲಿಲ್ಲ. ನೋಡಿ ಎಷ್ಟು ಸುಸ್ತಾಗಿದೆ ಅಂತ ಬಂದು ಬಸ್ಸಲ್ಲಿ ಸುಮ್ಮನೆ ಅದು ಕುತ್ಕೊಂಡ್ಬಿಟ್ಟೆ ನಾನು. ಇನ್ನು ಇಷ್ಟೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ನಾವು ಮನೆಗೆ ಬರೋಷ್ಟೊತ್ತಿಗೆ 3:30 ಆಗಿತ್ತು ಟೈಮು. ಹಾಯ್ ಫ್ರೆಂಡ್ಸ್, ಇವಾಗ ತಾನೇ ಬಂದ್ವಿ. ಸಿಕ್ಕಾಪಟ್ಟೆ ಸುಸ್ತಾಗೋಯ್ತು. ಮಾರ್ಕೆಟೆಲ್ಲ ಸುತ್ತಾಡಿ ಏನೇನು ತೊಗೊಂಬಂದೆ ಅಂತ ಆಮೇಲೆ ತೋರಿಸ್ತೀನಿ. ಇವಾಗಷ್ಟೇ ಬಂದು ಮುಖ ತೊಳೆದಿದ್ದೀನಿ. ನನ್ನ ಮುಖ ನೋಡಿ ಹೆಂಗಾಗಿದೆ ಅಂತ.
ಕೂದಲೆಲ್ಲ ಎಣ್ಣೆ ಹಚ್ಚಬೇಕು. ಹೊಟ್ಟೆ ಹಸ್ವಾಗ್ತಾ ಇದೆ. 3:15 ಆಗಿದೆ ಟೈಮು. ಎಲ್ಲೂ ಏನು ತಿನ್ನೋಕೆ ಹೋಗಲಿಲ್ಲ ನಾವು. ಸೀದಾ ಬಂದಿದ್ದೆ, ಬಸ್ ಹತ್ಬಿಟ್ವಿ. ಹೆಂಗೂ ಮನೆಗೆ ಹೋಗ್ತಾ ಇದ್ದೀವಲ್ಲ, ಸರಿ ಮನೇಲೇ ತಿನ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಬಂದುಬಿಟ್ವಿ. ಇನ್ನು ಇವಾಗ ಅನ್ನ ಇತ್ತು, ಮೊಸರು ತೊಗೊಂಬಂದಿದ್ದೀವಿ, ಸ್ವಲ್ಪ ಬೇಳೆ ಸಾಂಬಾರು ಇದೆ. ಇನ್ನು ಇವಾಗ ಊಟ ತಿಂದ್ಬಿಡ್ತೀನಿ. ತಿಂದ್ಬಿಟ್ಟು ಆಮೇಲೆ ನಾನು ಏನೇನು ತೊಗೊಂಬಂದಿದ್ದೀನಿ ಅಂತ ತೋರಿಸ್ತೀನಿ. ಸುಸ್ತಾಗ್ತಾ ಇದೆ ನನಗೆ, ಸಾಕಾಗಿ ಹೋಗ್ಬಿಟ್ಟಿದೆ. ಮಾರ್ಕೆಟ ಸುತ್ತೋದು ಅಂದರೆ ನಿಜವಾಗ್ಲೂ ಆಗಲ್ಲಪ್ಪ. ಸರಿಯಾಗಿ ತಿನ್ಕೊಂಡು ಹೋಗಬೇಕು. ಬೆಳಗ್ಗೆ ಹೋಗೋವಾಗ ನಾವು ಅಷ್ಟು ಇಷ್ಟು ಎಲ್ಲ ತಿಂದ್ಬಿಟ್ಟು ಹೋದರೆ ಸುತ್ತಾಡೋಕೆ ನಿಜವಾಗ್ಲೂ ಕಷ್ಟ ಆಗುತ್ತೆ. ಸಿಕ್ಕಾಪಟ್ಟೆ ಜನ, ಏನು ಜನ. ಭಾನುವಾರ ಆದರೆ ಭಾನುವಾರನೆಲ್ಲ ಯಾವ ಟೈಮಲ್ಲಿ ಹೋದ್ರೂ ಹಂಗೇನೆ ತುಂಬ್ಕೊಂಬಿಟ್ಟಿರ್ತಾರೆ ಜನ. ಕಾಲಿಡೋಕ್ಕೆ ಜಾಗ ಇಲ್ಲ. ಒಂದು ಹೆಜ್ಜೆ ಇಡಬೇಕು ಅಂದರೆ 5-5 ನಿಮಿಷ ಕಾಯಬೇಕು, ಅಷ್ಟು ಜನ. ಸಾಕಾಗಿ ಹೋಗ್ಬಿಡ್ತು ನನಗೆ. ನಾನು ಫಸ್ಟ್ ಊಟ ಮಾಡಿಬಿಡ್ತೀನಿ, ನಂಗೆ ಸಿಕ್ಕಾಪಟ್ಟೆ ಸುಸ್ತಾಗ್ತಾ ಇದೆ. ನಾನು ಆಮೇಲೆ ಸಿಗ್ತೀನಿ. ಹಾಯ್ ಫ್ರೆಂಡ್ಸ್, ಇವಾಗ ಊಟ ತಿಂದೆ. ಸುಸ್ತಾಗಿ ಹೋಗ್ತಾ ಇದೆ ನನಗೆ. ಕಣ್ಣೆಲ್ಲ ನಿದ್ದೆ ಎಳಿತಾ ಇದೆ. ಬಸ್ಸಲ್ಲೆಲ್ಲ ನಿದ್ದೆ ತೂಗಿಡ್ಸ್ಕೊಂಡೇ ಬಂದೆ. ಈ ಮಾರ್ಕೆಟ್ಗೆ, ಮೆಜೆಸ್ಟಿಕ್ಗೆ ಹೋಗ್ಬಿಟ್ಟು ಬಂದರೆ ಸಾಕು, ಸುಸ್ತಾಗಿ ಹೋಗ್ಬಿಡುತ್ತೆ. ಆದರೆ ಹೆಂಗೋ ಸದ್ಯ ಮಳೆ ಇರಲಿಲ್ಲ, ಹಾಗಾಗಿ ಸ್ವಲ್ಪ ಓಡಾಡ್ಕೊಂಬಂದಿದ್ದಾಯಿತು. ಇನ್ನು ಏನೇನು ತಗೊಂಬಂದೆ ಅಂತಂದರೆ, ಸೀರೆ ತಗೊಂಡಿದ್ದೀನಿ. ತೋರಿಸ್ತೀನಿ ಸೀರೆನ. ಸದ್ಯಕ್ಕೆ ಹೂವುಗಳು ತಗೊಂಬಂದ್ವಿ. ಇಲ್ಲೆಲ್ಲ 100 ಗ್ರಾಮು ಅಂದರೆ 1/4 kg 100 ರೂಪಾಯಿ ಹಂಗೆ ಹೇಳ್ತಾರೆ. ಅಲ್ಲಿ ಕೆಜಿನೇ 100 ರೂಪಾಯಿ 150 ರೂಪಾಯಿಗೆಲ್ಲ ಸಿಗುತ್ತೆ. ನಮ್ಮಮ್ಮ ಮಳ್ಳೆ ಹೂ ತಗೊಂಡಿದ್ದಾರೆ. ಮಳ್ಳೆ ಹೂ ಕಟ್ಟಬೇಕು. ಬಿಸಿ ಆಗ್ಬಿಟ್ಟಿದೆ. ಸ್ವಲ್ಪ ಆರಕ್ಕೆ ಬಿಡ್ತೀನಿ. ಆರಿಸ್ಬಿಟ್ಟು ಸ್ವಲ್ಪ ಕಟ್ಟಬೇಕು. ಆಮೇಲೆ ನಾಳೆ ಸಂಕಷ್ಟಾರ ಚತುರ್ಥಿ ಬೇರೆ ಇದೆ ಅಲ್ಲ, ಮುಡ್ಕೊಳಕ್ಕೆಲ್ಲ ಬೇಕಾಗುತ್ತೆ. ಇನ್ನೇನೋ ಸ್ವಲ್ಪ ಫ್ರೂಟ್ಸ್ ತೊಗೊಂಡವ್ರೆ, ದಾಳಿಂಬೆ ತೊಗೊಂಡವ್ರೆ. ಇದೇನು ನೋಡೇ ಇಲ್ಲ, ಇರೋದು ಹಾಕೊಂಡವ್ರೆ. ಕಮ್ಮಿ ಕೊಟ್ರೇನೋ ತಗೊಂಬಿಟ್ಟವ್ರೆ. ಇದೇನು ಮಾವಿನ ಹಣ್ಣು, ಗಮ್ಮಂತ ಇಲ್ಲ. ಡೈರೆ ಹೂವು ಎಲ್ಲ ಸಿಕ್ಕಾಕ್ಬಿಟ್ಟವ್ರೆ. ಸುಮ್ಮನೆ ಏನೋ ತಗೊಂತಾರೆ ಡೈರೆ ಹೂವು. ಒಂದು ಕಾಲದಲ್ಲಿ ನಮ್ಮ ಮನೆ ಹತ್ರನೇ ಹಾಕ್ಕೊಂಡಿದ್ವಿ ಗಿಡನ. ಚೆನ್ನಾಗಿ ಇದೇ ಕಲ್ಲರೆ ಸಖತ್ ಹೂ ಬಿಡ್ತಾ ಇತ್ತು ಮಾತ್ರ. ಹೂವನ್ನೇ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀವಿ. ಬೇಡ ಅಂದ್ರೂ ನಮ್ಮಮ್ಮ ಈ ಪ್ಲಾಸ್ಟಿಕ್ ಹೂವುಗಳನ್ನ ಸುಮ್ಮನೆ ತಗೊಂಡವ್ರೆ, ಸುಮ್ಮನೆ ಶೋಗೆ ಇಡ್ತೀನಿ ಅಂತ. 50 ರೂಪಾಯಿಗೆ 2. ಸುಮ್ಮನೆ ಟಿವಿ ಹತ್ರ ಶೋಗೆ ಇಡ್ತಾರೆ. ಇಂಥವೆಲ್ಲ ಸಖತ್ ಇಷ್ಟಪಡ್ತಾರೆ. ಸುಮ್ಮನೆ ವೇಸ್ಟ್ ದುಡ್ಡು, ಹೇಳಿದ್ರೆ ಕೇಳಲ್ಲ. ಅದಕ್ಕೆ ಹೋದ್ರೆ ಹೋಗಿ ತಗೋಹೋಗು ಅಂತ ಸುಮ್ಮನೆ ಆಗ್ಬಿಡ್ತೀನಿ ನಾನು. ಸುಮ್ಮನೆ ಇದಕ್ಕೆ ಕಾಸು ವೇಸ್ಟ್ ಮಾಡೋರೆ. ಸರಿ ಇರಲಿ, ಏನೋ ಮಾಡಲಿ. ಇನ್ನಿದು ನಂದೊಂದು ಟಾಪು ತೋರಿಸ್ತೀನಿ ಆಮೇಲೆ. ನಮ್ಮಮ್ಮ ಏನೋ ಲಂಗ ತಗೊಂಡಿದ್ದಾರೆ. ಬ್ಯಾಗ್ ಇದೆ, ಹೂವು ಬ್ಯಾಗ್ ಇಲ್ಲ ಅಂತ ಅಂದ್ಬಿಟ್ಟು. ಇದೆಲ್ಲ ನಮ್ಮಮ್ಮಂದೇನೆ. ಇನ್ನಿದಿಷ್ಟು ಹೂವನ್ನೇ ತಗೊಂಬಂದಿರೋದು. ಅಲ್ಲಿ ಒಳಗಡೆ ಲೈಟ್ ಹಾಕಿರ್ತಾರಲ್ವ, ಲೈಟ್ಗೆ ಪಳ 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 ಅಂತ ಕಾಣಿಸ್ತಾ ಇರ್ತದೆ. ಹೂವು ಆಚೆ ತಂದ್ರೇ ಗೊತ್ತಾಗೋದು ಈ ಥರ ಇರುತ್ತೆ ಅಂತ. ಪರವಾಗಿಲ್ಲ, ಚೆನ್ನಾಗಿದೆ. ಇವಾಗ ಏನಕ್ಕೆ ಇಷ್ಟೊಂದು ಹೂ ತಗೊಂಡಿದ್ದು ಅಂತಂದರೆ, ಇಲ್ಲಿ ಮನೆ ಹತ್ರ ತುಂಬ ಜಾಸ್ತಿ ಹೇಳ್ತಾರೆ. ನಮಗೆ ವಾರದಲ್ಲಿ ಒಂದು 3-4 ದಿನ ಮನೇಲಿ ಪೂಜೆ ಮಾಡ್ತಾನೆ ಇರ್ತೀವ. ಎಷ್ಟು ತೊಗೊಂಬಂದ್ರೂ ಸಾಕಾಗಲ್ಲ ಹೂವು. ಹಂಗಾಗಿ ಒಂದೊಂದು ಸತಿಗೆ ಒಂದು 100 ರೂಪಾಯಿ ಹೂವು ತಗೊಂಡ್ರು ಒಂದು ವಾರದಲ್ಲಿ ಸಾಕಾಗೋದಿಲ್ಲ, ಖಾಲಿ ಆಗಿಬಿಡ್ತದೆ ಬೇಗ. ಅದಕ್ಕೇನೆ ತಗೊಂಬಂದಿದ್ದು ಮಾರ್ಕೆಟಿಂದ. ಒಂದು ವಾರ 15 ದಿನದವರೆಗೂ ಆರಾಮಾಗಿ ಯೂಸ್ ಮಾಡ್ಕೊಬೋದು ಅಂತ.
ಇವೆಲ್ಲ ಸ್ವಲ್ಪ ಫ್ರಿಜ್ಜಲ್ಲಿ ಎತ್ತಿಡಬೇಕು. ಇವೇನು ಗತಿ ಆಗಿದ್ದಾವೆ ನೋಡಬೇಕು. ಅದು ಬಿಸಿಗೆ ಅಮ್ಮಕ್ಕಿ ಇಟ್ಕೊಂಡಿರೋದಕ್ಕೆ ಎಲ್ಲ ಬಿಸಿ ಬಂದ್ಬಿಟ್ಟಿದ್ದಾವೆ. ಇವಾಗ ತಗೊಂಬಂದಿದ್ದೀವಿ. ಇನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮತ್ತೆ ಹೋಗ್ಬೇಕು. ಅವಾಗೂ ಹಬ್ಬಕ್ಕೆ ಹೂವು ಎಲ್ಲ ತರಬೇಕು. ಇಲ್ಲೆಲ್ಲ ತಗೊತೀವಿ ಅಂತಂದರೆ ಆಗಲ್ಲ. ಇಲ್ಲೆಲ್ಲ ಒಂದು 500 ರೂಪಾಯಿ 1000 ರೂಪಾಯಿ ಕೊಟ್ರು ನಮ್ಗೆ ಮನೆ ಎಲ್ಲ ಅಲಂಕಾರ ಮಾಡೋಕೆ ಹೂ ಸಿಗಲ್ಲ. ದೇವ್ರಿಗೆ ಪೂಜೆಗೆ ನಮಗೆ ಎಲ್ಲ ಅಲ್ಲೇ ಹೋಗ್ಬೇಕು. ಅಲ್ಲಿ ಹೋದರೆ ಒಂದು 200 ರೂಪಾಯಿ ಹೂವು ತೊಗೊಂಡ್ರು ಸಾಕು, ಆರಾಮಾಗಿ ಎಲ್ಲದಕ್ಕೂ ಆಗ್ಬಿಡುತ್ತೆ. ಇವಾಗಲೂ ಇದಿಷ್ಟೆಲ್ಲ ಸೇರಿ ಒಂದು 200-250 ರೂಪಾಯಿ ಹೂವು ಆಗಿರುತ್ತೆ ಅಷ್ಟೇ. ಕನಕಾಂಬ್ರ ತೊಗೊಂಡಿದ್ದಾರೆ. ಕನಕಾಂಬ್ರನೂ ಮಳ್ಳೆನೂ ಕಟ್ಟಬೇಕು. ಆಮೇಲೆ ಒಂದು ಸ್ವಲ್ಪ ಕಟ್ಟಿ ಇಟ್ಕೊತೀನಿ, ನಾಳೆಗಾಗುತ್ತೆ. ಮೊನ್ನೆ 1/4 kgಗೆ 100 ರೂಪಾಯಿ ತಗೊಂಡಿದ್ದಾರೆ ಮನೆ ಹತ್ರ ಸಾಮಂತಿಗೆ ಹೂವಾಗೆ. ಇದೆಷ್ಟು, ಅರ್ಧ kg 80 ರೂಪಾಯಿ, kg 160 ಅಂದರು, ಅರ್ಧ kg 80 ರೂಪಾಯಿ. ಸ್ವಲ್ಪ ಆರಕ್ಕೆ ಬಿಟ್ಬಿಟ್ಟು ಎತ್ತಿಡಬೇಕು. ಇದು kg 80 ರೂಪಾಯಿ ರೋಸು. ನೋಡಿ ಚೆನ್ನಾಗಿದೆ. ಮನಸ್ಫೂರ್ತಿಯಾಗಿ ಎಷ್ಟು ಬೇಕೋ ಅಷ್ಟು ದೇವ್ರಿಗೆ ಹೂವು ಹಾಕ್ಕೊಬೋದು. ನಾವೇ ಒಂಚೂರು ಕಟ್ಬಿಟ್ಟು ಹಾಕ್ಕೊಬೋದು. ಇನ್ನು ಇದೆಲ್ಲ ಎತ್ತಿಟ್ಬಿಡ್ತೀನಿ ಹೂವನ. ಒಂದು ಸ್ವಲ್ಪ ಮಳ್ಳೆ ಎತ್ತಿಟ್ಕೊತೀನಿ, ಆಮೇಲೆ ಕಟ್ತೀನಿ. ಇಷ್ಟು ಕಟ್ಟಕ್ಕಾಗಲ್ಲ, ಇಷ್ಟು ಸಾಕು. ಸ್ವಲ್ಪ ತತ್ವ ಮಿಕ್ಸ್ ಮಾಡೋಣ. ಕಟ್ಕೊಂತೀಯೇನು ಮಳ್ಳೆ? ಕನಕಾಂಬ್ರ ಮಂಗಳವಾರ ಕಟ್ಕೊಂತೀನಿ, ಎಲ್ಲ ಮಾಡಿಬಿಡು. ನಾನು ಸ್ವಲ್ಪ ಕಟ್ಕೊಂತೀನಿ ನಾಳೆಗೆ. ಈ ಒಂಚೂರು ಯೆಲ್ಲೋ ಕಲರ್ ರೋಸು ಸ್ವಲ್ಪ ನೋಡಿ ಹಿಂಗವೆ, ಚೆನ್ನಾಗವೆ. ಚೆನ್ನಾಗಿದ್ದಾವೆಲ್ಲ ಅದಾಕು. ಇನ್ನು ಹಾಯ್ಕೊಂಡು ಬೇರೆ ಕೂತ್ಕೊಳ್ಳ ನಾನು. ಹೊಡಿಲಿ, ಚೆನ್ನಾಗಿದ್ದು ಬಾಕ್ಲಿಗೆ ಬಟ್ಟೆ ಮೇಲೆಲ್ಲ ಹಾಕ್ಬೇಡ, ಮೈ ಬರ್ಸ್ಕೊಂಡಿರೋದ್ರ ಮೇಲೆಲ್ಲ ಹಾಕೊಂಡು. ಬಾಕ್ಲಿಗೆ ಕೊಡು. ಇರ್ಲಿ ಬಿಡ, ಹಂಗೆ ಎತ್ಕೊಡೋವಾಗ್ಲೇ ಎತ್ಕೋ, ಹಂಗೆ ಇಟ್ಬಿಡ್ತೀನಿ ಫ್ರಿಜ್ಜಾಗ. ಏನಲ್ಲಿ ಲೈಟ್ ಹಾಕಿರ್ತಾರೆ, ಪಳ ಪಳ ಅಂತ ಕಾಣಿಸ್ತಾ ಇರುತ್ತೆ. ಚೆನ್ನಾಗವೆ ಅಲ್ಲಲ್ಲ ಒಂದೊಂದು. ಅದೇ ನೀರು ಜಾಸ್ತಿ ಆಗ್ಬಿಟ್ಟು ಇದಾಗವೆ. ರೋಸ್ ಚೆನ್ನಾಗವೆ, ಶಾಮಂತಿಗೆನೂ ಪರವಾಗಿಲ್ಲ, ಚೆನ್ನಾಗೇ ಅವೆ. ಮೊನ್ನೆ ಅಮ್ಮನ ಕೊಟ್ಟಿದ್ದಕ್ಕಿಂತ ಚೆನ್ನಾಗೇ ಅವೆ. ಇನ್ನೊಂದು 15 ದಿನ ಹೂವು ಅಂತ ಮಾತಾಡಂಗಿರಲ್ಲ. ನೋಡ್ಕೊಂಡು ಸ್ವಲ್ಪ ಸ್ವಲ್ಪನೇ ಇಕ್ಕು. ದಾಳಿಂಬೆ ಏನು ಅಂತಾಣಿದೆ, ಎಲ್ಲ ಸ್ವಲ್ಪ ದಂಪಾಗಿದ್ದಾವೆ. ನನ್ನ ಮಗನ ಹಾಕದ, ನೀನ್ ನೋಡಲ್ಲ ಮಾಡಲ್ಲ ತಗೊಂಡ್ಬಿಡ್ತೀಯ ಸುಮ್ಮನೆ ಹಾಕದ ಅಂತ ಅಂದ್ಬಿಟ್ಟು. ಎಷ್ಟದು? ಏನು ಇದು ಏನಕ್ಕೆ ತಗೊಂಡೆ ಸುಮ್ಮನೆ ಡೈರೆ ಹೂವ? ನೋಡಿ ಎಲ್ಲ ಅಮ್ಮಕ್ಕಿ ಇಕ್ಬಿಟ್ಟಿದೀಯ. ದೇವ್ರಿಗೆ ಮುಟ್ಕೊಳಕ್ಕೂ ಮುಟ್ಕೊಬೋದು. ಬೆಳಗ್ಗೆ ಮಡಗಿರು, ಬೆಳಗ್ಗೆ ಒಂದು ಮುಟ್ಕೊಂತೀನಿ. ಇವು ಚೆನ್ನಾಗವೆ ಚಿಕ್ಕದಾಗಿ. ಇಲ್ಲ 60 ರೂಪಾಯಿ ಒಂದು ಮೋರಾಗ. ನೋಡು ಅಲ್ಲಿ 50 ರೂಪಾಯಿ ಕೇಳಿದ್ರು. ಅದಕ್ಕೆ ಮಾರ್ಕೆಟ್ಗೆ ಹೋಗ್ಬೇಕು ಅಂತ ಹೇಳೋದು. ನನಗೇನು ಇಷ್ಟ ಆಗಲ್ಲಮ್ಮ ಮಾರ್ಕೆಟ್ ತಾಯಿ. ಆ ರಿಸ್ಕು, ಆ ಬಾಧೆ ಏನ್ ಮಾಡಕ್ಕಾಗತ್ತೆ ಇನ್ನ. ಯಾವಳತ್ತ ಚೆನ್ನಾಗಿರೋ ನಂಗೆ ಓಡಾಡ್ಬೇಕು ಅಂದ್ರೇನೆ ಅಸಹಾಯ. ಎಲ್ಲ ಮನೆ ಹತ್ರಕ್ಕೆ ಬಂದ್ಬಿಡುತ್ತೇನು, ಹೋಗ್ಬೇಕಾಗತ್ತೆ. ಮಾರ್ಕೆಟ್ ಅಂದ್ರೇನೆ ತಲೆ ನೋವಪ್ಪ, ತಲೆ ಹೋಗ್ಬೇಕು. ಸೂಪರ್ ಇದೊಂದು ಮಾತ್ರ ಸೀರೆ. ಪೀಸ್ ಸಪ್ರೇಟ್ ಹಾಕ್ಬಿಟ್ಟಿದ್ದಾರೆ. ಆದ್ರೂ ಪರವಾಗಿಲ್ಲ, 1000 ರೂಪಾಯಿಗೆ ಅಲ್ಲ. ಚೆನ್ನಾಗೈತೆ. ಹೆಂಗೂ ಈ ಗ್ರೀನ್ ಇರ್ಲಿಲ್ಲ ನನ್ನ ಹತ್ರ. ಗಿಣಿ ಕಲರ್ ಚೆನ್ನಾಗೈತೆ ಸೀರೆ. ಪಾಲ್ ಹಾಕ್ಬಿಟ್ಟು ಕುಚ್ಚು ಹಾಕ್ಬಿಡು. ಬ್ಲೌಸ್ ಪೀಸ್ಗೆ ಇದು ಮಾಡಿಸ್ಕೊಂಡು ಕುಚ್ಚು ಐತಲ್ಲ ಬಿಡು, ಇನ್ನೇನು ಹಾಕೋತೀಯ. ಅದು ಒಂದು ಚೆನ್ನಾಗೈತೆ, ಇರಲಿ ಬಿಡು.
ಬೇಡ, ಯಾವುದನ್ನ ಒಂದು ಹಾಕ್ತೀನಿ. ಮಸ್ತಾಗೈತೆ. ಅನ್ಯಾಯ ಪಕ್ರ ಮಾಡ್ಬಿಟ್ಟಿರ್ತಿದ್ನೆ. 1,000 ಕೊಟ್ಬಿಟ್ಟು ಅದನ್ನ ಮುಚ್ತಾವನೆ ಅವನು. ನಾನು ನೋಡ್ಬಿಡ್ತಾ ಇದೀನಿ ಅಂದ್ಬಿಟ್ಟು ಇಲ್ಲಿ ಬಿಡಿ ಅಂತ ಅಂದ್ಬಿಟ್ಟು ಸೀರೆ ಚೆನ್ನಾಗಿತ್ತು, ಕ್ವಾಲಿಟಿ ಚೆನ್ನಾಗಿತ್ತು. ಆದ್ರೆ ಅದು ಮುರ್ಚಿ ಹಳೇದಾಗಿ ನೋಡಿ ಎಲ್ಲ ಹೆಂಗಾಗೈತೆ. ಅದಲ್ಲೇ ಅವನು ಅದಕ್ಕೆ ಅಷ್ಟು ಕಡಿಮೆ ಕೊಡ್ತಾ ಇರೋದು. ವಾಶ್ ಮಾಡಿದ್ರೆ ಹೋಗಿರೋದೇನ, ಹೋಗಲ್ಲ. ಶೇಡ್ ಆಗ್ಬಿಟ್ಟೈತೆ ಬಟ್ಟೆ. ಅದು ಆ ಬಾರ್ಡ್ರು ಬುಟ್ಟ ಏನೈತೆ, ಬುಟ್ಟ ಆದ್ಮೇಲೆಲ್ಲ ನೀಟಾಗಿ ಎಲ್ಲ ಶೇಡ್ ಆಗೋಗೈತೆ. ಅದು ಆ ತರ ಆಗಿರೋದನ್ನ ತಗೊಂಡು ಏನ್ ಮಾಡೋದಕ್ಕೆ? ಇವಾಗ ನಾವು ನೋಡ್ದಿರ ಮನೆಗೆ ಎತ್ಕೊಂಡ್ ಬಂದಿದ್ರೆ ನಿಜವಾಗ್ಲೂ ಹೊಟ್ಟೆ ಉರ್ದೋಗಿರಲ್ಲ. ವಾಪಸ್ ತಗೊಳಂಗಿಲ್ಲ, ಕೊಡಂಗಿಲ್ಲ, ಸೀರೆ ಉಟ್ಕೊಳಂಗಿಲ್ಲ. ಫಸ್ಟ್ ಹೇಳ್ಬಿಟ್ನಲ್ಲ ಅದನ್ನೇನೆ ಬೇಡ ಅಂತ. ಮೊದ್ಲೇ ಎಕ್ಸ್ಚೇಂಜ್ ಇಲ್ಲ. ಮ್ಯಾಲ್ಗಡೆಗೆ ಹೋಗ್ಬಾರ್ದು, ನಾನು ಅದನ್ನೇ ಹೇಳಿದ್ದು. ಒಳಗಡೆ ಮ್ಯಾಲ್ಗಡೆ ಹೋಗೇಬಾರ್ದು, ಮೋಸ ಜಾಸ್ತಿ. ಅವ್ರ ಕತ್ಲಾಗ ಮೇನ್ ರೋಡಾಗೆ ತಗೊಬೇಕು ನಾವು. ನಂಗೆ ಇದು ಇಷ್ಟ ಆಯ್ತು. ಸಾಫ್ಟ್ ಆಗೈತೆ. ಅದು ನಿಧಾನಕ್ಕೆ, ಇಲ್ಲಾಂದ್ರೆ ದೀಪಾವಳಿಗೆ ವರ್ಕ್ ಮಾಡಿಸ್ಕೊಂಡು ನಿಧಾನ ಕೊಲ್ಸ್ಕೊಂತೀನಿ. ಕಾಸಿಲ್ಲಲ್ಲ ಈಗ ಸದ್ಯಕ್ಕೆ. ಇದನ್ನ ರೆಡಿ ಮಾಡ್ಕೊಂಡ್ಬಿಡೋದು. ಇದೇನ ಸೆರಗು? ವರಮಹಾಲಕ್ಷ್ಮಿ ಇದನ್ನ ರೆಡಿ ಮಾಡ್ಕೊಳ್ಳೋದು. ಇದಕ್ಕೇನು ಸಿಂಪಲ್ ಆಗಿ ಹೊಲ್ಕೊಂಡ್ರಾಯ್ತು. ಇನ್ನು ಇವೆರಡು ಸೀರೆನೇ ಇವತ್ತಿನ ಪರ್ಚೇಸ್ ನಂದು. ನನಗೆ ಎರಡೂ ಸೀರೆ ತುಂಬ ಇಷ್ಟ ಆಯಿತು. ಕಲರ್ ಕೂಡ ಅಷ್ಟೇನೆ, ನನಗೆ ಸಖತ್ ಇಷ್ಟ ಆಗಿ ಈ ಕಲರ್ಗಳನ್ನ ತೊಗೊಂಡೆ. ಫಸ್ಟ್ ನೋಡಿದ ಮೆರೂನು ಚೆನ್ನಾಗಿತ್ತು, ಆಮೇಲೆ ನನಗೆ ಇವೆರಡು ಕಲರ್ ಇಷ್ಟ ಆಯಿತು. ಹಂಗಾಗಿ ನಾನು ಇವೆರಡನ್ನ ತೊಗೊಂಡಿದ್ದು. ಚೆನ್ನಾಗಿದ್ದಾವೆ ಸೀರೆ ಮಾತ್ರ. ನನಗೆ ಈ ಗ್ರೀನ್ ಮಾತ್ರ ಸಖತ್ ಇಷ್ಟ ಆಯ್ತು. ಎರಡೂ ಇಷ್ಟ ಆಯಿತು ನನಗೆ. ಗ್ರೀನು ಅಷ್ಟೇ, ಅದು ಲೈಟ್ ಕಲರ್ ಇರೋದು ಅಷ್ಟೇ. ಎರಡೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತಾ ಇತ್ತು. ಇನ್ನು ಇದೊಂದು ಟಾಪ್ ತೊಗೊಂಡಿದ್ದು ನಾನು. 300 ರುಪೀಸ್ ಇದೆ. ಲಾಸ್ಟ್ ಟೈಮ್ ಹೋದಾಗ ಇದೇ ಥರ ಒಂದು ನೋಡಿದ್ದೆ, ತೊಗೊಳಕ್ಕಾಗಿರಲಿಲ್ಲ. ಅದಕ್ಕೆ ಇವತ್ತು ಇದನ್ನು ತೊಗೊಂಡೆ. ಇನ್ನು ಇದೊಂದು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಹಬ್ಬದಲ್ಲಿ ಲಕ್ಷ್ಮೀನ ಕೂರ್ಸೋಕ್ಕಿರಲಿ ಅಂತ ಚಿಕ್ಕದೊಂದು ಪೀಠ. 50 ರೂಪಾಯಿ ಅಷ್ಟೇ ಇದು, ಅದಕ್ಕೆ ತೊಗೊಂಬಿಟ್ಟೆ. ಇನ್ನು ಇವತ್ತಿನ ನನ್ನ ಪರ್ಚೇಸ್ ಇಷ್ಟು. ಒಂದು ಟಾಪು, 2 ಸೀರೆ. ಒಂದು ಸೀರೆ ನಮ್ಮ ಅಮ್ಮ ಕೊಡಿಸಿದ್ರು, ಇನ್ನೊಂದು ಸೀರೆ ನಾನೇ ತಗೊಂಡಿದ್ದು. ದೀಪಾವಳಿ ಕೊಡ್ತಾಯಿದ್ರು. ನಾನು ಇಲ್ಲ ಇವಾಗಲೇ ಕೊಡಿಸ್ಬಿಡು ಅಂತ ಅಂದ್ಬಿಟ್ಟು ಕೊಡಿಸ್ಕೊಂಡೆ. ಮಾರ್ಕೆಟಲ್ಲಿ ಸೀರೆ ತೊಗೊತೀರ ಅಂತಂದರೆ ಚಿಕ್ಕಪೇಟೆಯಲ್ಲಿ ಸಿಕ್ಕಾಪಟ್ಟೆ ಹುಷಾರಾಗಿರಬೇಕು, ಇಲ್ಲಾಂದರೆ ಸರಿಯಾಗಿ ಬಕ್ರ ಮಾಡಿಬಿಡ್ತಾರೆ. ಇವತ್ತು ನನ್ನನ್ನು ಸರಿಯಾಗಿ ಬಕ್ರ ಮಾಡಿರ್ತಿದ್ದ ಅವನು. ಅನ್ಯಾಯವಾಗಿ ಪಟ್ಟು ಸೀರೆ ಮಾತ್ರ ಚೆನ್ನಾಗಿತ್ತು. ನಿಜವಾಗ್ಲೂ ಅಷ್ಟು ಕಡಿಮೆ ರೇಟಿಗೆ ಸಿಕ್ಕಿದ್ದು ಒಳ್ಳೇದೇನೆ. ಆದರೆ ಒಳಗಡೆ ಡ್ಯಾಮೇಜ್ ನಾವು ಮುಚ್ಚಿಟ್ಬಿಟ್ಟು ಹಂಗೆ ಕೊಟ್ಬಿಡ್ತಾ ಇದ್ನಲ್ಲ, ಅದು ನನಗೆ ತೊಗೊಂಬಂದಿದ್ರೆ ಅನ್ಯಾಯವಾಗಿ ದುಡ್ಡು 1,500 ಅಂದ ಸೀರೆ. ಏನೋ ಸೀರೆ ಅಷ್ಟು ಕಮ್ಮಿಗೆ ಸಿಕ್ಕಿದ್ದು ಓಕೆ, ರೇಷ್ಮೆ ಸೀರೆನೇ ಅದು. ಆದರೆ ಡ್ಯಾಮೇಜ್ ಇತ್ತಲ್ಲ, ಫುಲ್ ಶೇಡ್ ಆಗಿಬಿಟ್ಟೈತೆ. ಅದು ಏನೋ ಒಂದು ಇಷ್ಟೇ ಆಗಿದ್ರೆ ಓಕೆ, ಏನೋ ತೊಗೊಂಬಂದು ಯೂಸ್ ಮಾಡ್ಕೊಳ್ಳೋಣ ಅನ್ಬೋದಿತ್ತು. ತುಂಬ ಜಾಸ್ತಿ ಆಗಿದೆ. ಅದನ್ನೇ ಅವನು ಸ್ವಲ್ಪ ಹೋಗಿದೆ ಅಷ್ಟೇನೆ ಅಂತಾನೆ. ಅದಕ್ಕೆ ಕಡಿಮೆ ಕೊಡ್ತಿರೋದು. ಅವ್ನು ಕಡಿಮೆ ಕೊಡ್ತೀನಿ ಅಂತ ಅಂದ್ಬಿಟ್ಟು ಹೆಂಗಿದ್ರೆ ಹಂಗೆ ತೊಗೊಂಬಂದು ಉಟ್ಕೊಳಕ್ಕಾಗತ್ತಾ? ದುಡ್ಡು ಕೊಟ್ಟು ತೊಗೊಳೋದೇನಕ್ಕೆ? ಚೆನ್ನಾಗಿರೋದನ್ನು ಉಟ್ಕೊಬೇಕು ಅಂತ ತಾನೇ. ಅದಕ್ಕಂತ ತಾನೇ ನಾವು ಮಾರ್ಕೆಟ್ಗೆ ಹೋಗೋದು. ಅದಕ್ಕೆ ಯಾವ ಸೀರೆನಾದರೂ ತೊಗೊಳ್ಳಿ, ಯಾವ ಬಟ್ಟೆನಾದರೂ ತೊಗೊಳ್ಳಿ, ಅಲ್ಲೇ ಓಪನ್ ಮಾಡಿ ಅವ್ರ ಮುಂದೆನೇ ನೋಡಿಬಿಟ್ಟು ತೊಗೊಬೇಕು. ಮನೆಗೆ ತೊಗೊಂಬಂದು ನೋಡಿ ಏನಾದ್ರು ಡ್ಯಾಮೇಜ್ಗಳಿತ್ತು ಅಂದರೆ ಅವ್ರು ವಾಪಸ್ ಅಂತ ತೊಗೊಳಲ್ಲ. ನಿಜವಾಗ್ಲೂ ಆ ಅಂಗಡಿಗಳು ನೆನಪು ಇರಲ್ಲ ನಮಗೆ. ಹೋಗ್ಬಿಟ್ಮೇಲೆ ವಾಪಸ್ ಬಂದ ಮೇಲೆ ಅಲ್ಲಿಂದ ಯಾವ ಅಂಗಡೀಲಿ ತೊಗೊಂಡ್ವಿ ಅಂತಲೇ ಜ್ಞಾಪನಕ್ಕಿರಲ್ಲ. ಅಲ್ಲಿ ಹೋದ್ರೂ ಇದು ನಮ್ಮ ಹತ್ರ ತೊಗೊಂಡಿದ್ದಲ್ಲ ಅಂತ ಅಂದ್ಬಿಡ್ತಾರೆ. ಅದಕ್ಕೆ ನನಗೆ ಫಸ್ಟು ನಾನು ಬಿಲ್ ಮಾಡೋವರೆಗೂ ಹೋಗ್ಬಿಟ್ಟಿದ್ದೆ, ಸೀರೆ ಎತ್ಕೊಂಡು ತೊಗೊಂಡು ದುಡ್ಡು ಕೊಟ್ಬಿಟ್ಟಿದ್ದೆ ಕೈಗೆ. ಆಮೇಲೆ ಇನ್ನೂ ಒಂದು ಸರಿ ಇಲ್ಲ ನನಗೆ ಯಾಕೋ ಸೀರೆ ನೋಡಬೇಕು, ತೋರಿಸಿ ಅಂತ ಫೋರ್ಸ್ ಮಾಡಿದ್ದಕ್ಕೆ ಆಮೇಲೆ ಸರಿ ಆಯಿತು ತೋರಿಸಿ ಅಂತ ಅಂದ್ಬಿಟ್ಟು ಓಪನ್ ಮಾಡಿದ್ರು. ಆವಾಗಲೇ ಗೊತ್ತಾಗಿದ್ದು. ಅವನು ಆ ಹುಡುಗ ಅದನ್ನು ಮುಚ್ತಾವನೆ, ಕೈ ಎಳ್ದು ಅದು ಕಾಣಿಸ್ತು ಅವನಿಗೆ. ನಾನು ನೋಡಿಬಿಡ್ತೀನಿ ಅಂತ ಅಂದ್ಬಿಟ್ಟು ಮುಚ್ತಾ ಇದ್ದ. ಆಮೇಲೆ ನಾನು ಇರಿ ಸ್ವಲ್ಪ ಅಂತ ಹೇಳ್ಬಿಟ್ಟು ತೆಗೆದು ನೋಡಿ ಅವ್ರಿಗೆ ತೋರಿಸ್ದೆ, ಈ ಥರ ಇದೆ, ಇದನ್ನು ಕೊಡೋದಕ್ಕೆ ನಿಮ್ಗೆ ಹೆಂಗೆ ಮನ್ಸು ಬರುತ್ತೆ ಅಂದಿದ್ದಕ್ಕೆ, ಇನ್ನು ಕಡಿಮೆ ರೇಟಿಗೆ ಇನ್ನೆಂಥದ್ದು ಸಿಗುತ್ತೆ ಅಂದ. ಕಡಿಮೆ ರೇಟು ಅಂತ ಅಂದ್ಬಿಟ್ಟು ನಾನೇನು ತೀರಾ ಕಡಿಮೆ ಕೇಳಲಿಲ್ಲ. 1,500 ಅಲ್ವಾ ಸೀರೆ ಕೊಡ್ತಾ ಇರೋದು. ಅಷ್ಟು ಆ ಥರ ಎಲ್ಲ ಮೋಸ ಮಾಡಬಾರ್ದು. ಬೇಜಾರಾಯಿತು ನನಗೆ. ಆಮೇಲೆ ಬೇರೆ ನೋಡಿ ಅಂದ. ಬೇಡ, ಯಾವುದು ಬೇಡ ಅಂತ ಅಂದ್ಬಿಟ್ಟು ಬಂದುಬಿಟ್ಟೆ. ಆಮೇಲೆ ಬೇರೆ ಅಂಗಡಿನಲ್ಲಿ ನೋಡಿದಾಗ ನನಗೆ ಈ ಸೀರೆಗಳು ಸಿಕ್ಕಿದ್ದು. ನನಗೆ ಇದಿಷ್ಟ ಆಯಿತು. ಒಂದು ಸೀರೆ ಗ್ರೀನ್ ಕಲರ್ ಸೀರೆ 1,000 ರೂಪಾಯಿ.
ಇನ್ನೊಂದು ಲೈಟ್ ಕಲರ್ ಇದೆಯಲ್ಲ ಅದು 800 ರೂಪಾಯಿ. ಈ ಟಾಪು 300. ಅದು ಚೆನ್ನಾಗಿದೆ. ಅಂಡರ್ ಪಾಸ್ ಹತ್ರನೇ ಬರ್ತಿದ್ದಂಗೆ ಇಟ್ಕೊಂಡಿರ್ತಾರಲ್ವ, ಅಲ್ಲಿ ತೊಗೊಂಡಿದ್ದು. ಓಕೆ, ಚೆನ್ನಾಗಿದೆ. ಲಾಸ್ಟ್ ಟೈಮು 1-2 ತೊಗೊಂಬಂದಿದ್ದೆ. ಈ ಸರಿ ಮತ್ತೆ ಒಂದು ತೊಗೊಂಡೆ. ಇನ್ನು ಇವತ್ತಿನ ನನ್ನ ಶಾಪಿಂಗ್ ಇಷ್ಟು. ಅಂತೂ ಇಂತೂ ಭಾನುವಾರನ ಮುಗಿಸಿದ್ದೀನಿ. ನಮ್ಮ ಮನೆಯವರಿಲ್ಲ ಅಂದರೆ ಹಿಂಗೆ ನಂದು. ಇದ್ದರೆ ಸೈಲೆಂಟಾಗಿ ಮನೆಯಲ್ಲಿ ಇರ್ತೀನಿ ಟಿ ವಿ ನೋಡಿಕೊಂಡು, ಇಲ್ಲ ಅಂತಂದರೆ ಹಿಂಗೆ ದುಡ್ಡು ಖರ್ಚು ಮಾಡ್ತೀನಿ ಹೋಗ್ಬಿಟ್ಟು. ಇನ್ನು ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ನನ್ನ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಏನಾದರೂ ಮಿಸ್ಟೇಕ್ಸ್ ಇತ್ತು ಅಂದರೆ ಕಮೆಂಟ್ ಮಾಡಿ ಹೇಳಿ. ಮತ್ತು ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಹೇಳಿದ್ರೆ ನಾನು ಆ ಥರನೇ ಮಾಡ್ತೀನಿ. ಇನ್ನು ಇವಾಗ ಸ್ವಲ್ಪ ಹೂವು ಕಟ್ಕೊಂಡ್ಬಿಡ್ತೀನಿ. ಇನ್ನಷ್ಟೇ. ಇನ್ನು ನಮ್ಮ ರಾತ್ರಿಗೆ ಏನಾದರೂ ಅಡುಗೆ ಮಾಡ್ಕೊಬೇಕು. ಹುರುಳಿಕಾಳು ಮೊಳಕೆ ಕಟ್ಟಿ ಇಟ್ಟಿದ್ದೆ, ಅದನ್ನೇ ಮಾಡಬೇಕು. ನಾವು ಅಮ್ಮಂಗೆ ಹೇಳ್ತಾ ಇದ್ದೀನಿ ಅದೇ ಸಾಂಬಾರು ಮಾಡೋಣ ಅಂತ. ಇನ್ನು ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.